ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, 1/4 kg ಚಿಕನ್ನು ಸ್ಕಿನ್ಲೆಸ್ಸು ಬಾಯ್ಲರ್ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 2 ಈರುಳ್ಳಿ ದಪ್ಪಾಗಿರೋದು, 1-2 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಇಷ್ಟನ್ನ ಫ್ರೈ ಮಾಡಿ ಇಟ್ಕೊಳ್ಳೋಣ ಒಂದು ಸೈಡಲ್ಲಿ. ಇದನ್ನು ರುಬ್ಕೊಳ್ಳೋಣ. ಇಷ್ಟು ತಪ್ಪಲಿ ಇಡೋಣ, ಗ್ಯಾಸ್ ಹಚ್ಚೋಣ. ತಪ್ಪಲಿ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾಗಿದೆ. ಇವಾಗ ಆಲ್ರೆಡಿ ನಾನು ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗಲೇ ಇದಕ್ಕೆ ಉಪ್ಪು ಆ್ಯಡ್ ಮಾಡಬೇಕು. ಚಿಕನ್ ಒಗ್ಗರಣೆಗೆ ಹಾಕಿದ ತಕ್ಷಣ ಉಪ್ಪನ್ನ ಆ್ಯಡ್ ಮಾಡಬೇಕು. ಇದನ್ನು ಕೈಯಾಡ್ಕೊಡೋಣ. ನೀಟಾಗಿ ಇದು ನೀರು ಬಿಟ್ಕೊಂಡು ಅದೆಲ್ಲ ನೀರೆಲ್ಲ ಸೀಬೇಕು. ಆ ಥರ ನೀಟಾಗಿ ಫ್ರೈ ಮಾಡೋಣ. ಅರ್ಧ ಇಲ್ಲೇ ಚಿಕನ್ ಬೆಂದೋಗ್ಬಿಡುತ್ತೆ ನೀಟಾಗಿ ಫ್ರೈ ಮಾಡಿದ್ರೆ. ಇನ್ನೊಂದು ಕಡೆ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ರುಬ್ಕೊಳ್ಳೋಣ. ನೋಡಿ, ಈ ಥರ ಈ ನೀರು ಇದೆಯಲ್ವ, ಇದೆಲ್ಲ ನೀಟಾಗಿ ಸೀಬೇಕು. ಸೀಯೋ ಥರ ಇದು ಮಾಡೋಣ. ನೋಡಿ, ನೀರೆಲ್ಲ ಸೀತಾ ಇದೆ, ನೀರು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಖಾರನ ಆ್ಯಡ್ ಮಾಡೋಣ. ನಾನು ಈ ರುಬ್ಬಿಟ್ಕೊಂಡಿರೋ ಖಾರ, ಇದು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಪೇಸ್ಟ್ನ ಹಾಕೋಕ್ಕೆ ಮುಂಚೆ 1-2 ಸ್ಪೂನ್ ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಯಾಕೆ ಅಂತ ಲಾಸ್ಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಷ್ಟು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡೋಣ. ಇದನ್ನು ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ. ಇದನ್ನು ಕೈಯಾಡ್ಕೊಡೋಣ, ಮಿಕ್ಸ್ ಮಾಡೋಣ ನೀಟಾಗಿ. ನೋಡಿ, ನೀಟಾಗಿ ಕುದಿಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಕುದಿಬೇಕು. ಬಟ್ ನಾವು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಹಸಿ ಸ್ಮೆಲ್ ಇರಲ್ಲ. ಆದ್ರೂ ನೀಟಾಗಿ ಖಾರ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ. ನಾನಿವಾಗ ಅದು ಕುದೀತಾ ಇರಲಿ. ಇನ್ನೊಂದು ಕಡೆ ನಾವು ಖಾರ ರುಬ್ಕೊಳ್ಳೋಣ. ಖಾರದ ಪುಡಿ ನಾನು ಇದಕ್ಕೆ 3 ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ. ನಮ್ಮದಿದು ಹೋಮ್ ಮೇಡು, ಮನೇಲೇ ಮಾಡ್ಕೊಂಡಿರೋದು. ಹಾಗಾಗಿ ನಿಮ್ಮ ಮನೇಲಿ ಖಾರ ಎಷ್ಟಾಗುತ್ತೆ ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಧನಿಯಾ ಪುಡಿ ಇದೊಂದು 2.5 ಸ್ಪೂನ್ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಇದನ್ನು ಖಾರದ ಪುಡಿನೂ ಸ್ವಲ್ಪ ಇದ್ರ ಜೊತೆಗೆ ಎತ್ತಿಡ್ಕೊಳ್ತಾ ಇದ್ದೀನಿ. ಖಾರನ ಇದ್ರ ಜೊತೆ ಆ್ಯಡ್ ಮಾಡೋಣ. ಬಾಯ್ಲರ್ ಕೋಳಿ ಏನು ಕುಕ್ಕರ್ ಹಾಕಬೇಕು ಅಂತ ಏನಿಲ್ಲ, ಇದು ಬೇಗ ಬೆಂದು ಬಿಡುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಇದನ್ನು ಇವಾಗ ಮಿಕ್ಸ್ ಮಾಡಿಕೊಡಿ. ನೀಟಾಗಿ ಖಾರ ಮಿಕ್ಸ್ ಆಗಿ ಚಿಕನ್ಗೆ ನೀಟಾಗಿ ಖಾರ ಹಿಡಿಬೇಕು. ಇದು ಕುದಿ ಬರಲಿ, ಇದು ಆಗ್ತಾ ಇರಲಿ. ಈಗ ಇನ್ನೊಂದು ಕಡೆ ನಾವು ಕಾಯಿ ರುಬ್ಕೊಳ್ಳೋಣ. ನಾನು ಆಲ್ರೆಡಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಕಾಯಿ ರುಬ್ಕೊಳ್ಳೋಣ. ನಿಮಗೆ ಸಾಂಬಾರು ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಜಾಸ್ತಿ ಕಾಯಿನ ಹಾಕ್ಕೊಳ್ಳಿ. ಇಲ್ಲ ತೆಳು ಇರಬೇಕು ಅಂದರೆ ಕಾಯಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಚಕ್ಕೆ, ನೋಡಿ ಚಕ್ಕೆ ಹಾಕ್ತಾ ಇದ್ದೀನಿ.
ಒಂದು 6-7 ಲವಂಗ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸಾಂಬಾರು ನೋಡಿ ಹೇಗೆ ಕುದೀತಾ ಇದೆ ಅಲ್ವಾ. ನಾನು ಈ ಕಡೆ ಕಾಯಿನ ರುಬ್ಕೊಂಡು ಬಂದಿದ್ದೀನಿ. ಚಕ್ಕೆ, ಲವಂಗ, ಕಾಯಿ ಈ ರುಬ್ಬಿರೋದನ್ನ ಇದನ್ನು 1-2 ಸ್ಪೂನ್ ಎತ್ತಿಡ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡೋಣ. ಸಾಂಬಾರು ಕುದೀತಾ ಇದೆ. ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಹಾಕಿ, ನಿಮಗೆ ಇಲ್ಲ ಗಟ್ಟಿಯಾಗಿದೆ ಇನ್ನೂ ಒಂದು ಸ್ವಲ್ಪ ತೆಳುಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ಮತ್ತು ಉಪ್ಪು ಖಾರನೂ ನೋಡ್ಕೊಂಡು ಮಾಡಿ. ಖಾರ ಕಡಿಮೆ ಹಾಕಿ ನೀರು ಜಾಸ್ತಿ ಹಾಕಿ ತೆಳು ಮಾಡಿಬಿಟ್ರೆ ಸಾಂಬಾರು ಸಪ್ಪೆ ಆಗಿಬಿಡುತ್ತೆ. ನಾನ್ ವೆಜ್ ಸಾಂಬಾರು ಯಾವಾಗಲೂ ಸ್ಪೈಸಿ ಆಗಿದ್ರೇ ಅದು ತುಂಬ ಚೆನ್ನಾಗಿರೋದು. ಸ್ಪೈಸಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸಾಂಬಾರು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಕುದೀತಾ ಇದೆ ಸಾಂಬಾರು ಅಂತ ಹೇಳಿಬಿಟ್ಟು. ಹೇಗಿದೆ ತೋರಿಸ್ತೀನಿ ನೋಡಿ. ಚಿಕನ್ನು ವಾವಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಸಾಂಬಾರು. ನೋಡಿ ಚಿಕನ್ ಬೆಂದಿದೆಯೋ ಹೇಗೆ ನೋಡೋಣ. ಇದು ಹೇಗೆ ಬೆಂದಿದೆ ನೋಡಿ, ಬಿಸಿ ಬಿಸಿ ಆಗಿದೆ ನೋಡಿ ಹೇಗೆ ಬಂದಿದೆ ಚಿಕನ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗಿನ್ನೂ ಹೆಚ್ಚಿನ ರೆಸಿಪಿ ಬೇಕು ಅನ್ನೋದಾದರೆ ನನಗೆ ತಿಳಿಸ್ಕೊಡಿ. ನನಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಇವತ್ತು ನಾನು ಮಾರ್ನಿಂಗ್ ಟಿಫನ್ಗೆ ಇದನ್ನು ಮಾಡಿರೋದ್ರಿಂದ ಮುದ್ದೆ ಮಾಡಿಲ್ಲ. ಇದ್ರ ಜೊತೆ ನಾನು ಅಕ್ಕಿ ರೊಟ್ಟಿ ಹಾಕಿದ್ದೀನಿ. ಅಕ್ಕಿ ರೊಟ್ಟಿ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದನ್ನು ಒಂದಿನ ನಾನು ನಿಮಗೆ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಾಂಬಾರ್ ರೆಸಿಪಿ ಅಂತೂ ರೆಡಿ ಆಯಿತು. ಬಟ್ ಇದನ್ನು ಕಾರಣ ಯಾಕೆ ಎಕ್ಸ್ಟ್ರಾ ಎತ್ತಿಟ್ಕೊಂಡೆ ಅನ್ನೋದು ನಿಮಗೂ ಡೌಟ್ ಇದೆ ಅಲ್ವಾ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಕ್ಕೆ ಎತ್ತಿಟ್ಕೊಂಡೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.